ಏನು ಸರ್ಕಾರ ನಡೆಸ್ತಾರೆ? ಆ ಸಿದ್ದರಾಮಯ್ಯ ಆಗಲಿ ಅವ್ರವ್ರು ಕಿತ್ತಾಡ್ತಾರೆ, ಅವ್ರವ್ರು ದುಡ್ಡು ಮಾಡ್ಕೊತಾರೆ, ಪಬ್ಲಿಕ್ಕಿಗೆ ತೊಂದರೆ ಕೊಡ್ತಾರೆ. ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ ಅವರು, ನಾನೇ ನೋಡಿದ್ದೀನಿ ಅವ್ರು BJP ಕಾಂಗ್ರೆಸ್ ಒಂದೇ ಕಡೆ ಇನ್ನೇ ಹೊಡಿತಾರೆ. ಐ ವಾಸ್ ಬ್ಯಾಂಕ್ವೆಟ್ ಮ್ಯಾನೇಜರ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಕರೆಕ್ಟಾಗಿ ಪೊಲೀಸರು ಕರೆಕ್ಟಾಗಿಲ್ಲ, ಅವರು ಪೊಲೀಸರು ಉಲ್ಟಾ ಪಲ್ಟಾ ಹೊಡಿತಾರೆ. ಅಲ್ಲೂ ಹೋದರೆ ಪೊಲೀಸರು ಹೇಳ್ತಾರೆ ಎತ್ತು ಗಾಡಿ ಅಂತಾರೆ ನಮಗೆ. ಅವ್ರಿಗೆ ಯಾಕೆ ಹಾಕ್ತಾರೆ? ಪೊಲೀಸರು ಸರಿ ಇಲ್ಲ. ರೈಲ್ವೆ ಸ್ಟೇಷನಿಂದ ಹಿಡಿದು 5 ರೈಲ್ವೆ ಸ್ಟೇಷನ್ ಸರ್, ಎಲ್ಲ ದೊಡ್ಡ ಡಕಾಯ್ತರು, ದೊಡ್ಡ ಕಳ್ಳನ ಮಕ್ಕಳು ಇರೋದು ಹೇಳ್ತೀನಿ. ನಾನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಪರವಾಗಿಲ್ಲ. ಅಲ್ಲಿ ಪೊಲೀಸರು ಫಸ್ಟು ದೊಡ್ಡ ಕಳ್ಳರು. 40 ರೂಪಾಯಿ ಕಟ್ಟು ಕೊತ್ಮೀರಿ ಬಂದು 40 ರೂಪಾಯಿ ಕಟ್ಟು. ಹೆಂಗೆ ಸರ್ಕಾರ ಕರೆಕ್ಟಾಗಿದ್ದರೆ ನಾವು ಆಟೋದವ್ರು ಹಿಂಗೆ ಆತ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಂಕ್ವೈರಿ ಮಾಡಬೇಕು ಹೋಗ್ಬಿಟ್ಟು, ಯಾಕೆ ಈ ಥರ ಮಾಡ್ತೀರಾ? ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಇನ್ವಾಲ್ವ್ ಆಗಿದೆ, ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಇವಾಗ ನಮ್ಮ ಸರ್ಕಾರ ಯಾರೋ ಸಚಿವರು ಇದ್ದಾರಲ್ಲ, ಅವರು ರಾಮಲಿಂಗೇಗೌಡ ಸಚಿವರು, ಅವರು ಇನ್ವಾಲ್ವ್, ಎಲ್ಲ ಇನ್ವಾಲ್ವ್. ಅದಕ್ಕೆ ಯಾರು ಒಳ್ಳೆಯವರಲ್ಲ. ತರಕಾರಿ ತಿನ್ನೋಕ್ಕಾಗಲ್ಲ ಅಣ್ಣ, ಚಿಕನ್ ಮಟನ್ ತಿನ್ನೋದು ಯೋಚನೆ ಏನು ಹೆಂಗೆ ಮಾಡ್ತೀರಾ? ತರಕಾರಿಗೆ ಸಾಯ್ತಾ ಇದ್ದೀವಿ ನಾವು. ಏನು ಅದು? ಕಾಂಗ್ರೆಸ್ ಸರ್ಕಾರ ಬೇಡ, ದಯವಿಟ್ಟು ಅವ್ರ ಸುದ್ದಿನೇ ನಮ್ಮ ಹತ್ರ ಎತ್ಬೇಡಿ. ಇವಾಗ 2.5 ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಆಡಳಿತ, ಒಬ್ಬರು ಪ್ರಜೆಯಾಗಿ, ರಾಜ್ಯದ ಪ್ರಜೆಯಾಗಿ ಏನು ಹೇಳ್ತೀವಿ ಸರ್? ಸರಿ ಇಲ್ಲ ಸರ್ ಸರ್ಕಾರ. ಎಕ್ಸಾಂಪಲ್ ಸರ್ಕಾರ ಒಂದಿಷ್ಟು ಸರಿ ಇಲ್ಲ. ಬಡವರಿಗೆ ಏನೂ ಅನುಕೂಲ ಇಲ್ಲ. ಫ್ರೀ ಹೆಂಗಸರಿಗೆ ಮಾಡಿದ್ರು, ಬಸ್ ಫ್ರೀ ಮಾಡಿದ್ರು, ಎಲ್ಲ ಮಾಡಿದ್ರು. ನಮ್ಗೆ ಇಲ್ಲಿ ಇರ್ತಾರಲ್ಲ ಇಲ್ಲೇ ಸರ್. ಒಂದು ಇವಾಗ ನಾವೆಲ್ಲ ಸರ್, ನೀವು ನಮ್ದ್ರೆ ನಮಗೆ ಬಿಟ್ಟರೆ ಬಿಡಿ, ನಾವು ಎಲ್ಲ ನಾವೀಗ ಎಲ್ಲನೂ ಹೋಗ್ಬಿಡ್ಬೇಕು ಅನಿಸ್ತಾ ಇದೆ. ಆಟ ಬಿಟ್ಬಿಟ್ಟು ಸಾಲದವ್ರ ಹಿಂಸೆ ಒಂದು ಕಡೆ, ಈ ಕಡೆ ಬಂದಮೇಲೆ ಲೈ ಮೇಲೆ ಗಾಡಿಗೆ ಬಂದಮೇಲೆ 1000 ಮಾಡಿದ್ರೆ ನಮ್ಮ ಮರ್ಯಾದೆ ಮನೆಯಲ್ಲಿ 300 400 ಮಾಡಿದ್ರೆ ಏನು ಸರ್ ಅದು? ಏನು ಸರ್ಕಾರ ಸರ್? ಏನು ಸರ್ಕಾರ ನಡೆಸ್ತಾರೆ? ಆ ಸಿದ್ದರಾಮಯ್ಯ ಆಗಲಿ ಅವ್ರವ್ರು ಕಿತ್ತಾಡ್ತಾರೆ, ಅವ್ರವ್ರು ದುಡ್ಡು ಮಾಡ್ಕೊತಾರೆ, ಪಬ್ಲಿಕ್ಕಿಗೆ ತೊಂದರೆ ಕೊಡ್ತಾರೆ. ಆಟೋ ಡ್ರೈವರಿಂದ ಹಿಡಿದು ಎಲ್ಲರಿಗೂ ತೊಂದರೆ ಸರ್. ಸರ್ಕಾರ ಸರಿಯಿಲ್ಲ. ಆ ಸರ್ಕಾರ ಬೇಡೇ ಬೇಡ. ಆ ಸರ್ಕಾರ ಹೋಗ್ಬಿಟ್ಟು ಯಾರು ಬೇಕು ಇನ್ನೊಂದು 10 ವರ್ಷ ಆದರೆ, ಇನ್ನೊಂದು 3 ವರ್ಷ ಸರ್ಕಾರ ಕರ್ನಾಟಕ ಮಾರಾಕ್ತಾರೆ ಅವರಿಬ್ಬರು ಸೇರಿ. ಅರ್ಧ ಮಾರ್ಬಿಡ್ತಾರೆ. ಏನು ಹೇಳ್ತೀನಿ, ನಮಗೆ ಸರ್ಕಾರ ಬೇಡ ಅಂತ. ನಮಗೆ ಎಷ್ಟು ಕಷ್ಟ ಇದೆ ಗೊತ್ತಾ ಸರ್ ಜೀವನ? ಒಂದು 6 ತಿಂಗಳಿಂದ ಜೀವನ ತುಂಬ ಕಷ್ಟ. ಕಣ್ಣಾಗ ನೀರು ಹಾಕೋಬೇಕು. ಮನೇಲಿ ಹೋದರೆ ಏನಂತ ಹೇಳಿ, ಗಾಡಿಗೆ ಹೋಗ್ತಿರೋ ಏನು ತತ್ತೀರ ಅಂತ. ಏನು ತರೋದು ನಾವು ಗಾಡಿಗೆ ಹೋದರೆ? ಇಲ್ಲಾಂದರೆ ತಾನು ನಾವು ಬರೋದು. ಅವರು ಕರೆಕ್ಟಾಗಿ ನಮ್ಮ ಆಟೋ ಡ್ರೈವರ್ 70% ಸರಿಯಿಲ್ಲ ಸರ್, ಇನ್ನು 30% ಓಕೆ. ಯಶವಂತಪುರ ಹೋದರೆ ಆಟೋಗಳು 100 ಆಟೋ ನಿಂತವೆ. ಅಲ್ಲಿ ಪೊಲೀಸರು ಇದ್ದಾರೆ. ನಾವು ಆಟೋ ಹೋದರೆ ನಮ್ಮನ್ನು ಕಳ್ಸಕ್ಕೆ ಮಾಡಿದ್ರು. ಹೋಗಿ ಸರ್, ನಾವು ಯಾಕೆ ಸರ್ ಹೋಗ್ಬೇಕು? ಅವ್ರಿಲ್ಲ ಸರ್ ಕಳಿಸಿ ಅಂದೆ. ನೀನು ಹೆಂಗೆ ಬಂದು ರೋಡ್ ಮೇಲೆ ಅಂದರು. ಸರ್ ನಾವು ದುಡಿಯೋಕ್ಕೆ ಬಂದಿರೋದು, ಈ ಥರ ಹೋಗ್ಬಿಟ್ಟು ದುಡಿಯೋಕೆ ಹೋಗ್ಬಿಟ್ಟು ಬಂದಿದ್ವಿ ನಾವು ಅಂತಾರೆ. ಅವರು ಮೀಟ್ರಿಗೆ ಹೋಗಿ, ನಾವು ಮೀಟ್ರ್ ಬರೋಕ್ಕೆ ಹೋಗಿ ರೆಡಿ. ಅವ್ರು ಹೋಗಿಲ್ಲ ನಾವು ಓದ್ತೀವಿ ಸರ್. ಅವರು ವಿದ್ರಾಣಪುರಗೆ, ಇಲ್ಲಿಂದ ವಿದ್ರಾಣಪುರ, ಅಲ್ಲಿಂದ ಇಲ್ಲಿ ಯಶವಂತಪುರ ಬ್ಯಾಕ್ ಗೇಟಿಂದ ವಿದ್ರಾಣಪುರ ಲಾಸ್ಟ್ ಸ್ಟಾಪಿಗೆ 400 ರೂಪಾಯಿ ಕೇಳ್ತಾರೆ ಕಸ್ಟಮರ್ ಹತ್ರ. ಆ 400 ರೂಪಾಯಿ ದುಡಿಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಡಬೇಕು? ಯಾರು ಪೇಸೋದು ಎಲ್ಲ ಒಂದೇ ಅಲ್ವಾ? ಎಷ್ಟು ದುಡಿಬೇಕು? ಅವ್ರು 400 ರೂಪಾಯಿ ಕೊಟ್ಟರೆ ಬರ್ತೀನಂತಾರೆ. ಲಾಸ್ಟಿಗೆ ನನಗೆ ಕೈ ಅಡ್ಡ ಹಾಕೋರು. ಎಲ್ಲಿ ಹೋಗ್ಬೇಕು ಅಂದ್ವಿ, ವಿಧಾನಪುರ ಹೋಗ್ಬೇಕಪ್ಪ ಅಂದ. ಮೀಟ್ರ್ ಹಾಕ್ತೀನಿ, ಒಂದು 50 ರೂಪಾಯಿ ಎಕ್ಸ್ಟ್ರಾ ಕೊಡಿ ಅಂದೆ. ಸರಿ ಸರ್ ಅಂದೆ. ಅಲ್ಲಿಗೆ 175 ಬಿದ್ದಿತ್ತು, 250 ಕೊಟ್ಟರು. ಓಕೆ, ಅಲ್ಲಿ ಯಾಕೆ ಈ ಥರ ಮಾಡ್ತಾರೆ ದೌರ್ಜನ್ಯ? ನಾವು ಹೇಳಿದೆ ನೀವೆಲ್ಲ ಇದು ಮಾಡಿರಿ. ಅವರು ಆಟೋದ ನಮ್ಮ ಸರ್ಕಾರ ಕರೆಕ್ಟಾಗಿದ್ದರೆ ನಾವು ಆಟೋದವ್ರು ಹಿಂಗೆ ಆತ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಎಂಕ್ವೈರಿ ಮಾಡಬೇಕು ಹೋಗ್ಬಿಟ್ಟು, ಯಾಕೆ ಈ ಥರ ಮಾಡ್ತೀರಾ? ಅಂದರೆ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾರೆ ಸರ್? ಇನ್ವಾಲ್ವ್ ಆಗಿದೆ, ಎಲ್ಲ ಇನ್ವಾಲ್ವ್ ಆಗಿದ್ದಾರೆ. ಇವಾಗ ನಮ್ಮ ಸರ್ಕಾರ ಯಾರೋ ಸಚಿವರು ಇದ್ದಾರಲ್ಲ, ಅವರು ರಾಮಲಿಂಗೇಗೌಡ ಸಚಿವರು, ಅವರು ಇನ್ವಾಲ್ವ್, ಎಲ್ಲ ಇನ್ವಾಲ್ವ್. ಅದಕ್ಕೆ ಯಾರು ಒಳ್ಳೆಯವರಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡಿತವ್ರೆ. ಇವಾಗ ಅವ್ರು ನಮ್ಮ ಆಟೋ ಅವ್ರು ಕರೆಕ್ಟಾಗಿದ್ದರೆ ರಾಪಿಡೋ ಬೈಕು ಸ್ಟಾಪ್ ಆಗೋದು, ಎಲ್ಲ ಸ್ಟಾಪ್ ಆಗೋದು. ಇವಾಗ ಮಧ್ಯದಲ್ಲೇ ದುಡ್ಡು ತಗೊಂಡು, ಇವಾಗ ಕೇಸ್ ಮಾಡ್ತೀನಿ, ನಾಳೆ ಇದು ಮಾಡ್ತೀನಿ ಅಂತಾರೆ. ಮಧ್ಯದಲ್ಲೇ ದುಡ್ಡು ತಗೊಂಡು ಅದನ್ನ ಕೇಸ್ ಮುಚ್ಚಾಕ್ತಾರೆ. ಇನ್ನೊಂದು ವಾರ ಟೈಮ್ ಬಿಡ್ತಾರೆ, ಇನ್ನೊಂದು ತಿಂಗಳು ಅಂತಾರೆ. ಆ ತಿಂಗಳವರೆಗೂ ನಾವು ನೋಡಿ ಕರೆಕ್ಟಾಗಿ ಬಿಡ್ತೀವಿ. ಅನ್ನೆಷ್ಟೇ ಟೈಮ್ ಹೇಳಿ ಇವಾಗ? 12 ಗಂಟೆ ಇನ್ನೂ ಬೋಣಿ ಮಾಡಿಲ್ಲ. ಏನು ಸರ್? ರೋಡ್ ಮೇಲೆ ಬಾಡಿಗೆನೂ ಬರೋಲ್ಲ. ಯಾಕೆ ಹೇಳಿ? ರೋಡ್ ಮೇಲೆ ಬಾಡಿಗೆ ಬರೋಕ್ಕೆ ಕೇಳೋಕ್ಕೆ ಭಯ ಬೀಳ್ತಾರೆ ಕಸ್ಟಮರ್. ಏನಂತಾರೆ ಗೊತ್ತಾ? 200 ಕೇಳ್ತಾರೆ, 300 ಕೇಳ್ತಾರೆ. ನಾವು ಕೇಳಲ್ಲ. ಅಲ್ಲಿ ಆ ಥರ ಭಯ ಹಾಕ್ಸ್ಬಿಟ್ಟಿದ್ದಾರೆ. ಕಷ್ಟ ಯಾರೋ ಮಾಡೋಕ್ಕೋಗಿ ಬೈಕ್ ನಮಗೆ ತೊಂದರೆ ಕೊಟ್ಟು ನಾವು ಇವಾಗ ಮೊನ್ನೆ ಇದೇ ಚಿಕ್ಕಪೇಟೆ ಸರ್ಕಲಲ್ಲಿ ಆ ಕಡೆಯಿಂದ ನಾನು ಬರ್ತಾಯಿದ್ದೆ. ಅಲ್ಲಿ PDಪೇಟೆ ಐತೆ, ಸಾಮ್ರಾಜ್ಪೇಟೆ ಹೋಗಪ್ಪ ಅಂತ ಕಸ್ಟಮರ್ ಇವರು ಇನ್ಸ್ಪೆಕ್ಟ್ರ್ ಹೇಳಿದ್ರು. ಯಾಕೆ ಸರ್ ಹೋಗ್ಬೇಕು? ನಾನು ಹೋಗಲ್ಲ. ಮತ್ತು ಆಟೋ ಹಾಕಿ ಅವರು ಹಂಗೆ ಅಂದರು. ಸರ್ ಅಷ್ಟು ಆಟ ಇದೆ ತಾನೇ, ಹೋಗಿ ಸರ್ ಕಳಿಸಿ ಅವ್ರಿಗೆ. ಅವ್ರು ಹೋಗಿಲ್ಲ, ನಾನು ಹೋಗ್ತೀನಿ. ಅಲ್ಲ ಮತ್ತು ಅವರೆಲ್ಲ ಏನು ಸರ್ ನಿಂತಿರೋದಲ್ಲಿ ನೋ ಪಾರ್ಕಿಂಗ್. ಅದು ಯಾಕೆ ನಿಲ್ಲಿಸ್ತಾರೆ? ಒಬ್ರು ಕೇಳಿದ್ರೆ 300 ರೂಪಾಯಿ 400 ರೂಪಾಯಿ ಫಿಕ್ಸು ತಿಂಗಳಿಗೆ ಒಂದು ಆಟೋಕ್ಕೆ. 100 ಆಟೋಕ್ಕೆ ಎಷ್ಟೇ ಸರ್? ಅಂಥವ್ರು ನಿಲ್ಲಕ್ಕೆ ಬಿಡ್ತಾರೆ. ಅವ್ರು ಫಿಕ್ಸು.
ಬಸ್ ಸ್ಟಾಪಲ್ಲೂ ಸರ್ ನಮ್ಮ ಆಟೋದವರೆಲ್ಲ ಒಗ್ಗಟ್ಟಾಗಲಿ ಸರ್, ಯಾರು ಆಪ್ ಹಿಡಿಯೋರಲ್ಲ ಯಾರು ಇರಲ್ಲ. ಇವಾಗ ಕಸ್ಟಮರ್ ಬಂದರೆ ಕರೆಕ್ಟಾಗಿ ಕುಳಿಸ್ಕೊಂಡೋದ್ರೆ ಕರೆಕ್ಟಾಗಿ ಪೊಲೀಸರು ಕರೆಕ್ಟಾಗಿಲ್ಲ. ಅವರು ಪೊಲೀಸರು ಉಲ್ಟಾ ಪಲ್ಟಾ ಹೊಡಿತಾರೆ. ಅಲ್ಲಿ ಹೋದರೆ ಪೊಲೀಸರು ಹೇಳ್ತಾರೆ ಏಯ್ ಎತ್ತು ಗಾಡಿ ಅಂತಾರೆ ನಮಗೆ. ಅವ್ರಿಗೆ ಯಾಕೆ ಹಾಕ್ತಾರೆ? ಅಲ್ಲಿ SMPT ಇದರಲ್ಲಿ ಫುಲ್ಲು ರೆಡಿ ಆಟೋ ಡ್ರೈವರ್ ಜಾಗ ತೋರಿಸಿದಾರೋ, ಜಾಗ ತೋರಿಸಿದ್ರು. ಅವರು ಪೊಲೀಸರು ಬರ್ತಾರೆ, ನಿಂತ್ಕೊತಾರೆ, ನಮ್ಮೇನ ಹೋದರೆ ಫೋಟೋ ಹಿಡ್ಕೊತಾರೆ. ಪ್ಯಾಸೆಂಜರ್ ನಿಲ್ಸೋಕ್ಕಿಲ್ಲ, ಫೋಟೋ ಹಿಡ್ಕೊಂತಾರೆ. ಯಾಕೆ ಇಲ್ಲಿ ನಾವು ಪರ್ಕಂಗಿದೆ ಸರ್? ಕಸ್ಟಮರ್ ಇಳಿಸ್ತಾರೆ ಸರ್ ಸೈಡ್ಗೆ. ಅವ್ರೇನು ಮಾಡಬೇಕು? ಅವ್ರಿಗೆ ಆಟೋ ಡ್ರೈವರ್ ಅಲ್ವ ಅವರು? ಅವ್ರನ್ನೇ ಕಾಲು ಹಾಕ್ಬೇಕು, ಅವ್ರನ್ನೇ ಎತ್ತಿಸ್ಬೇಕಲ್ಲ. ಇವಾಗೂ ಅಷ್ಟೇ ಸರ್, ಕ್ಲೀನಾಗಿ ಪ್ರೀಪೇಡ್ ಮಾಡಿ ಲೈನಲ್ಲಿ ಆಟೋ ಬಿಡಲಿ, ಬಾಡಿಗೆ ಕರೆಕ್ಟಾಗಿ ಹೋಗಲಿ. ಯಾಕೋ ಸರ್ ಬಿಸ್ನೆಸ್ ಆಗೋ ನಾವು ನೋಡ್ತೀವಿ ಸರ್. ಅವ್ನು ವೀನೇನು ಮಾಡ್ತಾರೆ ಸರ್? ವೀನೇನು ಪಾಪ ಅವ್ರು ಏನು ಮಾಡ್ತಾರೆ? ಅವ್ರ ಪಾಡ್ಗೆ ಅವ್ರು ಗಾಡಿ ಓಡ್ತವೆ ಅಂತ ಅವ್ರ ಪಾಡ್ಗೆ ಅವ್ರು ಇದು ಮಾಡ್ತಾರೆ. ಅವರು ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಆಟೋ ಡ್ರೈವರ್ ಸರಿಯಿಲ್ಲ, ಪೊಲೀಸರು ಸರಿಯಿಲ್ಲ. ರೈಲ್ವೆ ಸ್ಟೇಷನಿಂದ ಹಿಡಿದು 5 ರೈಲ್ವೆ ಸ್ಟೇಷನ್ ಸರ್, ಎಲ್ಲ ದೊಡ್ಡ ಡಕಾಯ್ತರು, ದೊಡ್ಡ ಕಳ್ಳನ ಮಕ್ಕಳೇ ಇರೋದು ಹೇಳ್ತೀನಿ. ನಾನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಪರವಾಗಿಲ್ಲ. ಅಲ್ಲಿ ಪೊಲೀಸರು ಫಸ್ಟು ದೊಡ್ಡ ಕಳ್ಳರು. 25 ರೂಪಾಯಿ 30 ರೂಪಾಯಿ ಅವ್ರು 30 ರೂಪಾಯಿ 40 ರೂಪಾಯಿ ಮೀಟ್ರ್ ಕೊಟ್ಟರೆ ನಾವು ಓದ್ತೀವಿ. ಇವಾಗ ಬೇಕಾದ್ರೆ ಗಾಡಿ ಓದ್ತಾ ಇದ್ರೆ ನಾವು ಲೈನ್ ಮೇಲೆ ಹೋಗಿ ರೆಡಿ. ಅಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ? ಕೈ ಅಡ್ಡಾಕಲ್ಲ ಯಾರು ಕಸ್ಟಮರ್ ನಮಗೆ. ಯಾಕಂತ ಕೇಳ್ತೀರಾ? ಒಬ್ಬ 100-200 ಕೇಳಿರ್ತಾನೆ. ನಾವು ಇವ್ರು ಎಷ್ಟು ಕೇಳ್ಬಿಡ್ತಾರೋ ಭಯ. ಒಂದೇ ಸರ್, ನಾನು ಆಟೋ ಡ್ರೈವರ್, ನಾನು ಅವ್ರ ಬಗ್ಗೆ ಅವ್ರು ಇದು ಮಾಡ್ತಾಯಿಲ್ಲ. ಆಟೋ ಡ್ರೈವರ್ ಫಸ್ಟ್ ಆಫ್ ಆಲ್ 70% ಸರಿ ಇಲ್ಲ. ಯಾರು ಗೊತ್ತಾ? ರೈಸ್ ಕೋರ್ಸು ಹೋಗೋರು. ಇಲ್ಲಿ ನೀವು 500 ರೂಪಾಯಿ ಪೊಲೀಸರು ಕೊಟ್ಟರೆ ಅವ್ರಿಗೇನು ಒಂದು ಆಟೋಕ್ಕೆ 300 ಬಂದರೆ ಎಷ್ಟಾಯ್ತು ಸರ್? 100 ಆಟೋಕ್ಕೆ. ಅದಕ್ಕಿಂತ ಇನ್ನೇನು ಕಮ್ಮಿ ಬೇಕು ಅವ್ರಿಗೆ? ಸಂಬಳ ಹಾಕಬೇಕು. ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಬೇಕಲ್ವಾ ಸರ್ಕಾರ? ಫಸ್ಟ್ ಆಫ್ ಆಲ್ ಸಾರಿಗೆ ಸಚಿವರು ಇರ್ತಾರಲ್ಲ, ಅವರೆಲ್ಲರನ್ನೂ ಕುಳಿಸ್ಕೊಂಡು ಒಂದು ಇದು ಮಾಡಿಬಿಟ್ಟು ಆಟೋ ಡ್ರೈವರ್ಗೆಲ್ಲ ಕಳಿಸ್ಬಿಟ್ಟು ಕೆರ್ದಾಗ ಹೊಡಿಲಿ, ಕರೆಕ್ಟಾಗಿ ಡ್ಯೂಟಿ ಮಾಡಿರಿ ಅಂತ. ನಾವು ಓಕೆ. ಆ ಥರ ಇರ್ಬೇಕಾದ್ರೆ ಸರ್ಕಾರ ಸರಿ ಸರ್. ಸರ್ಕಾರ ಜನಸಾಮಾನ್ಯರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಕೊಡ್ತಾ ಇಲ್ಲ ಸರ್, ಗಮನ ಕೊಡ್ತಾ ಇಲ್ಲ. ಏನೋ ಅವ್ರದ್ದೇನೋ ಕಿತ್ತಾಡ್ಕೊಂಡು ಅವ್ರ ಪಾಡ್ಗೆ ಅವರು ಇದು ಮಾಡ್ತಾವ್ರೆ. ಕೇಳೋಕೋರೆ ಇವಾಗ ಮಾಡ್ತೀನಿ, ಆವಾಗ ಮಾಡ್ತೀವಿ, ಆವಾಗ ಮಾಡ್ತೀವಿ, ಇವಾಗ ಮಾಡ್ತೀವಿ. ಮೊನ್ನೆ ಏನೋ ರಾಮಲಿಂಗರವ್ರು ಹೇಳಿದ್ರಂತೆ, ಎಲ್ಲ ಇದು ಮಾಡಿದ್ದೀವಿ, ಬರ್ಸ್ಕೊಂಡಿದ್ವಿ, ಕಮಿಷನರ್ಗೂ ಹೋಗೈತಂತ. ಏನೋ ಅದಕ್ಕೆ ಗಾಳಿನೇ ಇಲ್ಲ. ಜಡ್ಜೇ ಹೇಳ್ಬಿಟ್ರಂತಲ್ಲ ಸರ್. ಫಸ್ಟ್ ಆಫ್ ಆಲ್ ನೀವು ಸರಿಯಾಗಿದ್ದೀರಾ? ಇನ್ನೇನು ಸರ್ ಹೇಳೋದು? ನಾವು ಇನ್ನೇನು ಮಾತಾಡೋದಿದ್ದೇಳಿ. ಫಸ್ಟ್ ಆಫ್ ಆಲ್ ಅವರೆಲ್ಲ ಕರೆಸ್ಬಿಟ್ಟು ಒಂದು ಆಟೋ ಸಂಘಟನೆ ಅಂತ ಇರ್ತದೆ, ಅವ್ರನ್ನೆಲ್ಲ ಕರೆದಿ ಮಾತಾಡಿ ಈ ಥರ ಮಾಡಬೇಡ್ರಿ, ಈ ಥರ ಮಾಡಿರಿ, ನಾವೇನು ಮಾಡಬೇಕೋ ಮಾಡ್ತೀವಿ ಸಂತ ನಮಗೂ ಒಂದು ಅನುಕೂಲ ಇದು ಮಾಡಿ ಇದು ಮಾಡಿ ಸಹಾಯ ಮಾಡಿದ್ರೆ ನಾವು ಮಾತಾಡ್ಬೋದು. ಏನು ಮಾತಾಡ್ತಾರೆ? ಯಾರು ಏನು ಮಾತಾಡಲ್ಲ ಸರ್. ಇನ್ನೊಂದು, ಈ ದೇಶದ ಆಡಳಿತ ಬಗ್ಗೆ, ನರೇಂದ್ರ ಮೋದಿ ಅವರ ಆಡಳಿತ ಬಗ್ಗೆ ತಾವೇನು ಸರ್? 100ಕ್ಕೆ 100 ಪರವಾಗಿಲ್ಲ ಸರ್. ಅವರು 100ಕ್ಕೆ 100 ಅವ್ರು ಹೇಳ್ಬೇಕಾದ್ರೆ ಅಂಥವ್ರು ಇನ್ನೊಂದು 2 ವ್ಯಕ್ತಿ ಇದ್ದರೆ ನಮ್ಗೆ ಇಂಡಿಯಾ ಎಲ್ಲೋ ಹೋಗ್ತದೆ ಸರ್. ನಮಗೆ ಎಲ್ಲೋ ಹೋಗುತ್ತೆ. ಅಂಥ ವ್ಯಕ್ತಿ ಹುಟ್ಟು ಸತ್ರೇನು ಹುಡ್ತಾರೋ ಗೊತ್ತಿಲ್ಲ, ಅದು ಮುಂದೆ ಯಾವ್ದು ಬರ್ತದೆ ಗೊತ್ತಿಲ್ಲ. ಆ ಮೋದಿ ಬಗ್ಗೆ ಮಾತಾಡೋಂಗಿಲ್ಲ ಸರ್. ದೇವರು ಒಂದೇ. ನಮಗೆ ಯಾಕಂದ್ರೆ ಅವ್ರು ಇರೋ ಸೆಂಟ್ರಲಲ್ಲಿ ಇಲ್ಲಿಲ್ಲ, ಮೊಟ್ರಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರೆ. ಇಲ್ಲಿ ನೋ ಬೇಡ ಸರ್ಕಾರನೇ. ನಾವು ಹೇಳ್ತಾ ಇದೀವಲ್ಲ, ಸರ್ಕಾರನೇ ಬೇಡ. ಬೇಕಾದ್ರೆ ಹಿಂಗೆ ಬಿಟ್ಬಿಟ್ರೆ ಪಬ್ಲಿಕ್ಕಿಗೆ ಬಿಟ್ಟರೆ ಪಬ್ಲಿಕ್ ಏನೋ ಮಾಡ್ತಾರೆ. ಅವ್ರು ಹೇಳ್ತಾರಲ್ಲ ಸರ್, ನಾವು 5 ಗ್ಯಾರಂಟಿ ಕೊಟ್ಟಾದ್ರೆ ಗ್ಯಾರಂಟಿ ಕೊಟ್ಟಾರೆ, ಹೆಂಗಸರು ಗ್ಯಾರಂಟಿ ಕೊಟ್ಟಾರ ಸರ್. ಇಲ್ಲಿ ಬಸ್ ಫ್ರೀ ಬಿಟ್ಟವ್ರೆ. ಎಣ್ಣೆ ನಮ್ಮ ಹತ್ರ ಕಿತ್ಕೊಂಡು ತಿಂತಾರೆ ಸರ್. ಒಂದೇ ಸರಿ 20 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಎಣ್ಣೆ ನಾವು ಹೊಡೆಯಲ್ಲ ಹೇಳೋದು. ಅಲ್ಲಿ ಕಿತ್ಕೊತಾರೆ, ಇಲ್ಲಿ ಕೊಡ್ತಾರೆ ಸರ್. ಅವ್ನೇನು ಸರ್ ಮಾಡೋರು ಅವರು? ಸಿದ್ದರಾಮಯ್ಯ ಆಗಲಿ ಡಿ ಕೆ ಆಗಲಿ ಏನು ಮಾಡೋರು ಹೇಳಿ? ಅವ್ರೇನು ಮಾಡಿಲ್ಲ. ನೋ ಬೀಜ ಅವರು. ಅವ್ರಿಗೆ ಫಸ್ಟ್ ಹಿಡಿದ್ಬಿಟ್ರೆ ಎಷ್ಟು ಬೆಸ್ಟು. ಯಾರಿಗಾನ ಬಿಟ್ಬಿಟ್ರೆ ಕಮಾಂಡ್ ಯಾರೋ ಬೇಕಾದ್ರೆ ನಡ್ಸ್ಕೊತಾರೆ ಸರ್ಕಲಲ್ಲಿ. ಹೌದು ಸರ್, ಕಾಂಗ್ರೆಸ್ ಸರ್ಕಾರ ಬೇಡ, ದಯವಿಟ್ಟು ಅವ್ರ ಸುದ್ದಿನೇ ನಮ್ಮ ಹತ್ರ ಎತ್ಬೇಡಿ. ಈಗ ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಕ್ಕೆ ಆಗಲ್ಲ. ಬಹಳ ಒಂಥರ ಡೆಲಿಕೇಟ್ ಆಗಿದೆ ಇಶ್ಯೂಗಳೆಲ್ಲ. ಇದು ಹೇಳೋದು ಕೇಳಿ, ನಾವು ಹೇಳೋದಿರಲಿ ಪಬ್ಲಿಕ್ಕು, ಅದೊಂಥರ ಇರುತ್ತೆ. ಇದೇನಾಯಿತು, ದೇ ಹ್ಯಾವ್ ಪವರ್. ಈಗ ಸಿಚುಯೇಷನ್ ಆ ಥರ ಇದೆ. ವೋಟ್ ಮಾಡಿದ್ದಾರೆ, ಅವರು ಪವರಲ್ಲಿದ್ದಾರೆ. ಅಲ್ಲ ಸರ್, ಈ ಆಡಳಿತದ ತಮಗೆ ತೃಪ್ತಿ ಇದೆ ಆಡಳಿತ ಅಂದರೆ ಹೇಳೋಕ್ಕಾಗಲ್ಲ. ಈಗ ನಾವು ಆಡಳಿತ ಅಂದರೆ ಅವ್ರನ್ನ 5 ವರ್ಷ ಇರಲೇಬೇಕು. ಕಿತ್ಕೊಂಡೋದ್ರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಡಿವೈಡ್ ಆಗ್ತಾರಾ, ಹೆಚ್ಚು ಕಮ್ಮಿ ಆಗುತ್ತೆ, ಹೋಗುತ್ತೆ. ಇರೋ ಫ್ಯಾಕ್ಟ್ ಇದು. ಇನ್ನೇನಾದರೂ ಇದೆಯಾ ಸರ್ ಇದರಲ್ಲಿ ತಮ್ಮ ಅಭಿಪ್ರಾಯ? ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರು ಮತ್ತು ಸಮಾಜ ದೃಷ್ಟಿಯಿಂದ ಆಡಳಿತ ಮಾಡ್ತಾವ್ರೆ. ಯಾವುದೇ ಜಾಸ್ತಿ ದ್ವೇಷ, ಕೋಮು ಇದೆಲ್ಲ ಇಲ್ಲ. ಕೋಮು ಸೌಹಾರ್ದ. ಇವರ ಉದ್ದೇಶ ಏನು ಅಂದರೆ ಸಮಾನತೆ, ಸಹಬಾಳ್ವೆ, ಸಹಜೀವನ. ಇದಕ್ಕೆ ನಾವು ಸಮಾಜ ಬದುಕ್ತದೆ. ಸಮಾಜ ಬದುಕಿದ್ರೆ ಸರ್ಕಾರ ಬದುಕ್ತದೆ. ಈಗ ಸಮಾಜ ಕಿತ್ತಾಕೋದು, ಇಲ್ಲ ಸಮಾಜದಲ್ಲಿ ಯಾರನ್ನೋ ನೀನು ಆಚೆಗೋಗು, ಅಲ್ಲಿಗೋಗು, ಇಲ್ಲಿಗೋಗು ಅಂತ ತಪ್ಪಿಸೋದು, ಇವೆಲ್ಲನೂ ತಪ್ಪು ಕೆಲಸಗಳು ನಡೀತಾ ಇದೆ ಈ ದೇಶದಲ್ಲಿ. ಅದು ನಿಲ್ಲಬೇಕು.
ಯಾವುದೇಳಿ ಸರ್ಕಾರ ವೋಟರ್ಸು ಸರ್ಕಾರನ ಅಪಾಯಿಂಟ್ ಮಾಡಬೇಕು, ಸರ್ಕಾರ ವೋಟರ್ಸ್ನ ಅಪಾಯಿಂಟ್ ಮಾಡ್ತಾ ಇದೆ, ಅದು ತಪ್ಪಬೇಕು. ಅದು ನಿಲ್ಬೇಕಂತ ಹೇಳ್ತಾ ಇದ್ದೀವಿ. ಹೌದು, ಅದ್ರ ಬಗ್ಗೆ ಪ್ರತಿಯೊಬ್ಬರು ಗಮನ ಕೊಟ್ಟು ವೋಟರ್ನ ಸರ್ಕಾರ ಸೆಲೆಕ್ಟ್ ಮಾಡೋದಲ್ಲ, ವೋಟರೇ ಅದನ್ನ ಸರ್ಕಾರ ಸೆಲೆಕ್ಟ್ ಮಾಡೋದಲ್ಲ. ಸರ್ಕಾರಕ್ಕೆ ಅದಕ್ಕೆ ಇಂಟರ್ಫಿಯರ್ ಆಗಿ ನೀನು ಬೇಕಾದವ್ರು ನೀನು ಕುಂಡ್ರಿಸ್ಕೊಂಡ್ರೆ ಎಲ್ಲರೂ ಕೈ ಎತ್ತಾರೆ. ಈಗ ನೀವು ಪಾರ್ಟಿಯವರು 8 ಜನ ನೀವು ಮಾಡ್ತಕ್ಕಂಥ ಕಾನೂನುಗಳ್ನ ಒಪ್ಕೋತಾರೆ, ಅದರಲ್ಲಿ ಇದು ಡಿಫ್ರೆನ್ಸಸ್ಸು ಇದೆ, ಆದರೆ ಎತ್ತಂಗಿಲ್ಲ. ಯಾಕೆಂದರೆ ಇವರು ಅದೇನೋ ಇಶ್ಯೂ ಮಾಡ್ತಾರೆ. ಏನು ಹೇಳಿ, ಅದೇನು ಹೇಳ್ತಾರೆ ಯಾವ್ದು ಸರ್? ಅವ್ರಿಗೆ ಇದಕ್ಕೆ ಮುಂದೆನೇ ಒಂದು ಇದು ಪಾರ್ಟಿಯಿಂದ ಇಶ್ಯೂ ವಿಪ್ ಇಶ್ಯೂ ಮಾಡ್ತಾರೆ. ವಿಪ್ ಇಶ್ಯೂ ಮಾಡಿ ವೋಟ್ ಇದನ್ನು ನೀವು ಕೈ ಎತ್ತಿಸ್ಕೊಳ್ಳೋದಾದರೆ ಆವಾಗ ಪ್ರಜಾಪ್ರಭುತ್ವಕ್ಕೆ ಏನು ಬೆಲೆ ಬಂತು? ಅದೇ ಅವರು ಬರಲಿ ಬೇಕಂತ ಇದು ಮಾಡಿರ್ತಾರೆ, ಫಿಕ್ಸ್ಡ್. ನಾವೇ ಗೆಲ್ಲಬೇಕು, ಮತ್ತೆ ಕಂಪಲ್ಸರಿ. ಈಗ ಸೆಂಟ್ರಲ್ ಗೌರ್ಮೆಂಟು ರನ್ ಮಾಡ್ತಾ ಇದ್ದಾರೆ, ಒಂದು 10 ಜನ MP ಗಳು ಕಿತ್ಕೊಂಡು ಹೋಗಲಿ, ಏನಾಯ್ತು? ವಾಟ್ ಇಸ್ ದಿ ಸ್ಟೇಟಸ್? ಒಂದು ಸರ್ತಿ BJP ಗೌರ್ಮೆಂಟಲ್ಲಿ ಬರೀ ಒಂದು ವೋಟಲ್ಲಿ ಎಸ್ ಲಾಸ್ಟ್ 1997, 98 ಮೋಸ್ಟ್ಲಿ ಅಲ್ಲ, ವಾಜಪೇಯಿ ದೇವೇಗೌಡರು ಇಳ್ದಿದ್ದು ಹಂಗೇನೆ, ವಾಜಪೇಯಿ ಇಳ್ದಿದ್ದು ಹಂಗೇನೆ, ಹಂಗೆ ಒಂದೊಂದು ಓಟು ಎವ್ರಿ ಅಲ್ಲ ದೇವೇಗೌಡರು ಇಳಿದ್ರು, ಅದೂ ಹಂಗೆ ಅದೇ. ಮತ್ತೆ ಆ ಥರ ಇದೆ ಇಲ್ಲಿ. ಇದು ಇನ್ನೊಂದೇನು ಗೊತ್ತಾ, ಇಲ್ಲಿ ಪ್ರಭುತ್ವ ಅಂತಂದರೆ ಪ್ರಜೆಗಳಿಗೆ ಪ್ರಭುತ್ವ ಆಗಬೇಕೆ ಹೊರತು ಆಡಳಿತ ನಡೆಸೋರು ಪ್ರಭುತ್ವ ನಡೆಸಬಾರ್ದು. ಅವರು ಸೇವೆ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಇದುವರೆಗೂ ನಮ್ಮ ದೇಶದಲ್ಲಿ ನಾನು ಕಂಡಂಗೆ ಸೇವೆ ಮಾಡಿದ್ದಕ್ಕಿಂತ ಸೇವನೆ ಮಾಡಿದ್ದೇ ಜಾಸ್ತಿ ಇದೆ. ಈಗ ಆ ಥರ ಅಷ್ಟು ಸುಲಭ ಇಲ್ಲ ಸರ್ಕಾರದ ಕೆಲಸಗಳಿಗೂ. ಅಷ್ಟು ಏನು ಕೆಲಸ ಅಂತೂ ಸರಿಯಾಗಿ ಆಗ್ತಾಯಿಲ್ಲ, ಅದು ಹೇಳ್ತೀನಿ ನೋಡಿ. ಸುಮ್ಮನೆ ಹೇಳ್ತಾರೆ ಬನ್ನಿ ಇದಾಗುತ್ತೆ ಅಂತ, ಯಾವುದೂ ಆಗಲ್ಲ, ಸರಿ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟಂತ ಓಡಾಡ್ತೇವೆ. ನಾನು ಓಡಾಡಿದ್ದೀನಿ ಒಂದು ಕೆಲಸಕ್ಕೆ, 1 ವರ್ಷದಿಂದ ಓಡಾಡ್ತಿದ್ದೀನಿ, ಏನೂ ಕೆಲಸ ಆಗಿಲ್ಲ. ಯಾರಿಗೆ ಹೇಳಬೇಕು? ಯಾವನೋ ಒಂದು ಮಿಸ್ಟೇಕ್ ಮಾಡಿರ್ತಾನೆ, ಅದು ಯಾರೂ ರೆಕ್ಟಿಫೈ ಮಾಡಲ್ಲ, ಹೋಗ್ರಿ ಅಂತ ಕಳಿಸ್ತಾ ಇರ್ತಾರೆ. ನನ್ನದೇ ಸಮಸ್ಯೆ ಅದು. 1 ವರ್ಷದಿಂದ ಓಡಾಡ್ತಾ ಇದ್ದೀನಿ, ಆಗಲಿಲ್ಲ. ಫ್ರಾಡ್ ಮಾಡಿ ಅವರೇ ಏನೋ ಚುಚ್ಚಿರ್ತಾರೆ, ಅದನ್ನು ಬಿಡಿಸ್ಕೊಳಕ್ಕಾಗಲ್ಲ. ಆ ಥರ ನಡೀತಾ ಇದೆ. ಆಯ್ತು, ಅಷ್ಟು ಏನೂ ಮಾಡೋಕ್ಕಾಗಲ್ಲ. ಅದು ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, ಪಾಸ್ ಆನ್ ಮಾಡ್ತಿರ್ತಾರೆ. ಅಷ್ಟು ಏನಾಗಲ್ಲ ಕೆಲಸ. ಸಾರ್ವಜನಿಕರ ಕೆಲಸಗಳು ಏನು, ಆಮೇಲೆ ಸಾರ್ವಜನಿಕರ ಸುರಕ್ಷೆ ನಮ್ಮ ದೇಶದಲ್ಲಿ ಅಳಿಸೋಗಿದೆ. ಅಷ್ಟೇ. ಏನಿದ್ರೂ ಇವರು ರಾಜಕೀಯದವರು, ಆಮೇಲೆ ಅಧಿಕಾರಿಗಳು, ಹಣವಂತರು, ಇದು ನಡೀತಾ ಇದೆ. ಈ ಮೂರೇ ನಡೀತಾ ಇರೋದು. ಜನಸಾಮಾನ್ಯರಿಗೆ ಇಲ್ಲ ಜನಸಾಮಾನ್ಯರಿಗೆ ಏನಿದೆ ನಾನು ಹೇಳ್ತೀನಿ ಕೇಳಿ. ಇವತ್ತು ನೀವೊಂದು ರೆವಿನ್ಯೂ ರೆಕಾರ್ಡು ರಿಜಿಸ್ಟರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಖಾತಾ ಪೋಡಿ ಪ್ರತಿಯೊಂದಕ್ಕೂ ನೀವು ಅದ್ರಲ್ಲಿ ದುಡ್ಡು ಕಟ್ಸ್ಕೊಡ್ತೀರ. ಇದುವರೆಗೂ ಒಂದು ಪೌಡಿ ಆಗಿಲ್ಲ, ಒಂದು ಖಾತಾ ಆಗಿಲ್ಲ, ಏನೂ ಇಲ್ಲ. ಆಮೇಲೆ ನೀನು ಅವಾಗ ಅರ್ಜಿ ಬರ್ಕೊಂಡು ಈ ಆಫೀಸ್ಗೆ ಹೋಗು, ಆ ಆಫೀಸ್ಗೆ ಹೋಗು, ಅಲ್ಲೋಗು ಇಲ್ಲೋಗು ಮಾಡು. ಇದು ಇವತ್ತಲ್ಲ, ಆ ಕಾಲದಿಂದ ಬಂದಿದೆ. ಯಾಕೆಂದರೆ ಕೆಲಸ ಮಾಡೋದಿಲ್ಲ ಕೆಲಸಗಾರರು. ಈಗ ಸರ್ಕಾರಿ ಅಧಿಕಾರಿಗಳು ನನ್ನ ತಿಳಿದ ಮಟ್ಟಿಗೆ ಲೇಸನ್ಸ್ ಸಿಕ್ದಂಗೆ, ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂದರೆ ಲೇಸನ್ಸ್ ಸಿಕ್ದಂಗೆ ಜನಗಳ ಹತ್ರ ವಸೂಲಿ ಶುರು ಮಾಡ್ತಾರೆ. ಸಂಬಳ ಅವ್ರಿಗೆ ಲೆಕ್ಕದ್ದಲ್ಲ. ಕೆಲವು ಕಡೆ ನಾನು ನೋಡ್ತಾ ಇದ್ದೀನಿ, ಅಧಿಕಾರಿಗಳು ಕೆಲವರು ಒಂದು ಮುನ್ಸಿಪಲ್ ಕಾರ್ಪೊರೇಷನ್ಲಿರ್ತಕ್ಕಂಥ ಬಿಲ್ ಕಲೆಕ್ಟ್ರು ಮನೆಗೆ 3 ಕಾರು, 3 ಜನ ಡ್ರೈವರ್ಗಳು, 1 ಕಾರು ಇವ್ರಿಗೆ, ಈ 3 ಸ್ವಂತ ಕಾರ್ಗಳೇ, 3 ಜನ ಡ್ರೈವರ್ಗಳನ್ನ ಅವರೇ ಅಪಾಯಿಂಟ್ ಮಾಡ್ಕೋತಾರೆ. ಇಷ್ಟು ಅಡ್ಮಿನಿಸ್ಟ್ರೇಷನ್ ಅವ್ರು ನಡೆಸ್ತಾರೆ ಅಂದರೆ ದುಡ್ಡು ಎಲ್ಲಿಂದ ಬರ್ತದೆ? ಸಂಬಳದಿಂದಂತೂ ಸಾಧ್ಯ ಇಲ್ಲ. ಸಂಬಳಕ್ಕಂತೂ ಸಾಧ್ಯನೇ ಇಲ್ಲ. ಸರ್, ಕರ್ನಾಟಕದಲ್ಲಿ ನಾನು 20 ವರ್ಷದಿಂದ ಇದ್ದೀನಿ. 20 ವರ್ಷದಿಂದ ಕರ್ನಾಟಕದಲ್ಲಿದ್ದೀರಿ ಸರ್. ಇವಾಗ ಸದ್ಯ ರಾಜ್ಯ ಸರ್ಕಾರದೊಂದು ಆಡಳಿತದ ಬಗ್ಗೆ ಜನಾಭಿಪ್ರಾಯ ಏನಿದೆ ಅಂತ ಸಂಗ್ರಹ ಮಾಡ್ತಾ ಇದ್ದೀವಿ. ತಾವೇನು ಹೇಳ್ತೀರಿ ಸರ್? ಏನಂತೆ ಆಯಿತು ಅಂದರೆ, ಇದು ಲೇಡೀಸ್ಗೆ ಎಲ್ಲ ಫಸ್ಟ್ ಆಫ್ ಆಲು ಲೇಡೀಸ್ಗೆ ಎಲ್ಲ ಫ್ರೀ ಬಸ್ಸು ಕೊಡ್ತೀನಿ ಅಂದ್ಬಿಟ್ಟು ಅದು ಓಲದು ಓಕೆ. ಜೆಂಟ್ಸ್ಗೆ 1 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಆ 1 ರೂಪಾಯಿಂದ ಎಷ್ಟು ಲೆಕ್ಕ ಹಾಕಿ ಎಷ್ಟಾಗತ್ತೆ? ಅದು ನಮ್ಮ ತಲೆ ಮೇಲೆ ಇಲ್ವಾ? ಹಾಲು ನೋಡಿ, ವೆಜಿಟೇಬಲ್
ಹಾಂ 40 ರೂಪಾಯಿ ಕಟ್ಟು ಕೊತ್ತಂಬರಿ ಬಂದು 40 ರೂಪಾಯಿ ಕಟ್ಟು. ಹೆಂಗೆ ಎಲ್ಲ ದಿನಬಳಕೆ ವಸ್ತುಗಳ ದರ ಜಾಸ್ತಿ. ಎವ್ರಿ ಡೇ ವಿಚ್ ವಾಸ್ ದ FMCG ಪ್ರಾಡಕ್ಟ್ಸ್ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್, ಓಕೆ, ಅದು ಎಲ್ಲ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ತರಕಾರಿ ತಿನ್ನೋಕೆ ಆಗಲ್ಲ ಅಣ್ಣ. ಚಿಕನ್ ಮಟನ್ ತಿನ್ನೋದು ಯೋಚನೆ ಏನು ಹೆಂಗೆ ಮಾಡ್ತೀರಾ? ಹಾಂ, ತರಕಾರಿಗೆ ಸಾಯ್ತಾ ಇದ್ದೀವಿ ನಾವು. ಹಾಂ, ಏನು ಅದು ಏನು ನಡೀತಾ ಇದೆ? ಹಾಂ, ಏನು ಇಷ್ಟು ಒಳ್ಳೆ ಭೂಮಿ ಇದೆ, ಇಷ್ಟು ಒಳ್ಳೆ ಖೇತಿ ಇದೆ, ಇಷ್ಟು ಒಳ್ಳೆ ಫಾರ್ಮಿಂಗ್ ಇದೆ, ಎಲ್ಲ ಇಟ್ಕೊಂಡು ನಾವು ಏನಕ್ಕೆ ಜಾಸ್ತಿ ದುಡ್ಡು ಕೊಡಬೇಕು ಅಣ್ಣ ಹೇಳಿ? ಇವಾಗ ನುಗ್ಗೆ ಸೊಪ್ಪು ಯಾರಿಗೂ ಇಡೀ ಏರಿಯಲ್ಲಿ ಕೇಳಿ, ನುಗ್ಗೆ ಸೊಪ್ಪು ಯಾರ ಹತ್ರ ಇಲ್ಲ. ಹಾಂ, ನುಗ್ಗೆ ಸೊಪ್ಪು ಮರ ತೋರಿಸ್ರೆ ಇಷ್ಟು ದೊಡ್ಡ ಮರ ತೋರಿಸ್ತೀನಿ, ವೇಸ್ಟಾಗಿ ಹಾಳಾಗತ್ತೆ. ಹಾಂ, ನುಗ್ಗೆ ಸೊಪ್ಪು ಎಲ್ಲಿ ಇದೆ? ತೋರಿಸಿ, ಎಲ್ಲಿ ಇದೆ ಸೊಪ್ಪು ಅಂಗಡಿ, ಅಲ್ಲಿ ತೋರಿಸಿ ನುಗ್ಗೆ ಸೊಪ್ಪು ಎಲ್ಲಿದೆ? ಅಂದ್ರೆ ಅಷ್ಟು ಬೆಲೆ ಎಲ್ಲಿ ದೂರ ಹೋಗಂಗಿಲ್ಲ, ಇಲ್ಲೇ ಇದೆ ಇದು ಸೊಪ್ಪು ಅಂಗಡಿ. ಹಾಂ, ನುಗ್ಗೆ ಸೊಪ್ಪು ಕೇಳಿ ಸಿಗಲ್ಲ. ಯಾಕೆ ಏನಾಗ್ತಿದೆ ಸರ್ ರಾಜ್ಯ ಸರ್ಕಾರದ ಒಂದು ಆಡಳಿತದಲ್ಲಿ ಏನಾಗ್ತಿದೆ? ಸರ್ ಏನಾಗ್ತಾ ಇದ್ದೇನೆ ಅಂದರೆ ದೇ ಆರ್ ನಾಟ್. ರೋಡ್ಗಳು ನೋಡಿ, ಖಡ್ಡಗಳು ನೋಡಿ, ಹಾಂ, ಅದು ಇದೆ. ಡೈಲಿ ಬೆಂಗಳೂರು ಮಿರರ್ ನಮ್ಮ ಬಾಸ್ಗೆ 40 ನ್ಯೂಸ್ ಪೇಪರ್ ಏಜೆನ್ಸಿ ಇದೆ ನಮ್ಮ ಬಾಸ್ಗೆ. ನ್ಯೂಸ್ ಪೇಪರ್ ಇಡೀ ಬೆಂಗಳೂರು 94ಅಲ್ಲಿ ನಾವೇ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್, ಮೇನ್ ಡಿಸ್ಟ್ರಿಬ್ಯೂಟರ್ ನಮ್ಮ ಬಾಸೇ. ಓಕೆ, 40 ಟೈಮ್ಸ್ ಆಫ್ ಇಂಡಿಯಾ, ವಿಜಯ ಕರ್ನಾಟಕ, ಬೆಂಗಳೂರು ಮಿರರ್, ಇದೆಲ್ಲ ಲೆಕ್ಕ ಹಾಕಿ ತಮಿಳ್ ತೆಲುಗು ಎಲ್ಲ, ಓಕೆ, ಎಲ್ಲರೂ ಜನ ಇರ್ತಾನೆ. ಮಲಯಾಳಂ ಎಲ್ಲ ಥರ ಪೇಪರ್ ಬರುತ್ತೆ. ಬೋಧಿ ವೀಕ್ಷ ಬರೀ ₹1 ಪೇಪರ್ ಅದು. ಅದಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? ಯಾಕೆಂದರೆ ಅದು ಮಕ್ಕಳು ಅವ್ರು ಹೇಳ್ತಾರೆ ನಾವು ಕಾಂಗ್ರೆಸ್ ಅವರು, ನಾನೇ ನೋಡಿದ್ದೀನಿ. ಅವ್ರು BJP ಕಾಂಗ್ರೆಸ್ ಒಂದೇ ಕಡೆ ಇನ್ನೇ ಹೊಡಿತಾರೆ. ಐ ವಾಸ್ ಅ ಬ್ಯಾಂಕ್ವೆಟ್ ಮ್ಯಾನೇಜರ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ, ಐ ವಾಸ್ ಅ ಬ್ಯಾಂಕ್ವೆಟ್ ಮ್ಯಾನೇಜರ್ ಇನ್ ಕೆಥಲ್ ಕ್ಲಬ್, ಐ ವಾಸ್ ಗೇನಿಂಗ್, ಐ ಆಮ್ ಎ ಕ್ರಿಕೆಟ್ ಕೋಚ್. ಎಷ್ಟು ನಾಲೆಜ್ ಇದ್ದೀನಿ, ಫುಡ್ ಇಂಡಸ್ಟ್ರಿ ಅದು ಇದು ಎಲ್ಲ ಏನು ನಡೆಯುತ್ತೆ ಅಂತ ಪ್ರಪಂಚ ಗೊತ್ತು. ಓಕೆ, ಬಟ್ ಆದ್ರೇನು ನಾವು ಸುಮ್ಮನೆ ಇರಬೇಕು. ವೋಟಿಂಗ್ ಎಲ್ಲಿ ಸರ್? ನಾವು ಇಲ್ಲಿ ಮಾಡ್ತೀರಾ ರಾಜಸ್ಥಾನ? ಸರ್ ಇದು ಸನ್ಶೈನ್ ಸ್ಕೂಲ್, ಸನ್ರೈಸ್ ಸ್ಕೂಲ್, ನಂದು ವೋಟರ್ ID ಇಲ್ಲಿದು. ಓಕೆ, ನಾವೇ ಇವ್ರಿಗೆ ವೋಟ್ ಕೊಟ್ಟಿರೋದು, ಇವ್ರಿಗೆ ಬೇರತ್ತಿ ಸರ್ಗೆ ನಾವೇ ವೋಟ್ ಕೊಟ್ಟಿರೋದು. ಎಷ್ಟು ಜನ ತಾವು ವೋಟ್ ಹಾಕಿದ್ರಿ ಅಂತ ಹೇಳಿದ್ರಿ. ಕಡಿಮೆಯಿಂದ 100 ವೋಟ್ ನಮ್ಮದು. ನಮ್ಮ ಹುಡುಗಂದು ಹೇಳಿದ್ರೆ ಅಲ್ಲೇ ಪಂಚ್ ಮಾಡೋ ಅಂದರೆ ಅಲ್ಲೇ ಮಾಡ್ತಾನೆ. ಇವ್ರದ್ದು ಹೇಗೆ ಸರ್ ಆಡಳಿತ ಹೇಗಿದೆ ಭೈರತಿ ಅವರು? ಸರ್ sometime he was also good and sometime he was also not maintaining the very well. In my ground only, ಕನಿಕಾ ಪರಮೇಶ್ವರಿ ದೇವಸ್ಥಾನ ಪಕ್ಕದಲ್ಲೇ ಗ್ರೌಂಡ್ ಇದೆ, ಫ್ರೆಂಡ್ಸ್ ಗ್ರೌಂಡ್ ಅಂತ ಹೆಸರು, ಅರ್ಥ ಆಯ್ತಾ? ಅದರಲ್ಲಿ ಮೀಟಿಂಗ್ ಇತ್ತು. ಅದರಲ್ಲಿ ಎಲ್ಲರನ್ನ ಕರೆದ, BBMP, ಪೊಲೀಸ್ ಡಿಪಾರ್ಟ್ಮೆಂಟು, ಟ್ರಾಫಿಕ್ ಡಿಪಾರ್ಟ್ಮೆಂಟು ಎಲ್ಲರನ್ನ ಕರೆದ, ಎಲ್ಲರನ್ನ ಬೈದ, ನಮ್ಮ ಮುಂದೆನೇ ಬೈದ. ಈ ಥರ ಆಗಬೇಕು, ಆ ಸಿಗ್ನಲಲ್ಲಿ ಇಷ್ಟು ಪೊಲೀಸ್ ಇರಬೇಕು. ಇವಾಗ ನೋಡಿ ಟ್ರಾಫಿಕ್ ಕಂಟ್ರೋಲೇ ಇಲ್ಲ. ಒಂದು 4 ದಿನ ಇತ್ತು, ಅದು ಮಾತಾಡ್ಮೇಲೆ 4 ದಿನ ಇತ್ತು, ಆಮೇಲೆ ಕೇಳೋರು ಇಲ್ಲ. ಪಬ್ಲಿಕ್ ರೋಡ್ನ ಹಾಳು ಮಾಡಿಬಿಟ್ಟಿದ್ದಾನೆ. ಹೆಂಗೆ ಅರ್ಧ ರೋಡೇ ಇಲ್ಲ. ಹೆಂಗೆ ಕೆಲಸ ಆದರೆ ಪಟ್ಟ ಅಂತ ಆಗಬೇಕು, ಅರ್ಥ ಆಯ್ತಾ? ನರೇಂದ್ರ ಮೋದಿ ವಾಟ್ ಗುಡ್ ಥಿಂಗ್ ಹಿ ಹ್ಯಾವ್ ಅಟಲ್ ಟನಲ್ ಮಾಡಿದ್ದಾನೆ. ಮುಂಚೆ ಅಲ್ಲಿ ಜಮ್ಮುವಿಂದ ವೈಷ್ಣೋದೇವಿಗೆ ಹೋಗೋಕ್ಕೆ 1-2-3 ದಿನ ಬೇಕಾಯಿತು. ಅಟಲ್ ಟನಲ್ ಆಗಿದೆ ಅಂದರೆ ಅದು ಒಳ್ಳೆಯದು, ಸರಿ ಹೋಗಲಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ, ಆದ್ರೂ ಸ್ಲೋ ಆಗಿ ಆಗ್ತಾ ಇದೆ. ಎಸ್ ಆರ್ ನೋ, ವಿಲ್ ಯು ಅಗ್ರಿ ಆರ್ ನಾಟ್? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ, ನಾವು ಒಪ್ಕೊಳ್ತೀವಿ. ಬಟ್ ಆದ್ರೇನು ಆ ಪೇಸ್ ಇಲ್ಲ. ಯಾವ ಟೈಮ್ ಕೆಲಸ ಮಾಡಬೇಕು, ಯಾವ ಟೈಮ್ ಕೆಲಸ ಮಾಡೋದು ಅದು ಸೆನ್ಸ್ ಇರಬೇಕು ಅಲ್ವಾ? ನೈಟ್ ಬರ್ತಾನೆ, ಆರಾಮಾಗಿ ಎಣ್ಣೆ ಹೊಡ್ಕೊಂಡು ಕೆಲಸ ಅರ್ಧ ಪರ್ಧ ಮಾಡಿಬಿಟ್ಟು
ಅವ್ರು ಹೋಗ್ತಾರೆ, ಫೋಟೋ ಹಿಡಿತಾರೆ, ನಾವೇ ನೋಡ್ತೀವಿ. ನಾವು ಪೇಪರಲ್ಲಿ 3 ಗಂಟೆ ಎದ್ದೊಳ್ಬೇಕು. 3 ಗಂಟೆ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಬರುತ್ತೆ. 3 ಗಂಟೆ ಎದ್ದೊಳಿ ಅಲ್ಲಿ ನೋಡ್ಕೊಂಡು ಪೇಪರ್ಗೆ ಕಳ್ಳ ಇದೆ ಅಂತ 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 ಇದ್ದಾನೆ. ಒಳ್ಳೆ ಊರವನು, ಒಳ್ಳೆ ಮನೆ ಅವರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.